ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. JP ಅಸಿಸ್ಟೆಂಟ್ ತಂದಿರೋ ಪೂರ್ತಿ ವಿಡಿಯೋ ನೋಡಿ. ಇವಳು ಸಂಧ್ಯಾನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತಾರೆ JP. ಅಲ್ಲ, ಸಂಧ್ಯಾಗೂ ಇವಳಿಗೂ ಏನು ಸಂಬಂಧ ಇದೆ ಸರ್ ಅಂತಾನೆ ಅಸಿಸ್ಟೆಂಟ್. ಗುಂಬಳಕಾಯಿ ಕಳ್ಳ ಅಂದಾಗ ಹೆಗ್ಲು ಮುಟ್ಕೊಂಡು ನೋಡಿದ್ರು ಅಂದ ಹಾಗೆ ಅನಾಮಿಕಾಗೂ ಸಂಧ್ಯಾ ಕೊಲೆಗೂ ಏನೋ ಸಂಬಂಧ ಇದೆ ಅನ್ನಿಸ್ತಿದೆ ಅಂತಾರೆ. ಒಂದು ವೇಳೆ ಅದೇ ನಿಜ ಆಗಿದ್ರೆ ಇವಳ್ಯಾಕೆ ಸರ್ ಭಾರ್ಗವಿಗೆ ಸಹಾಯ ಮಾಡ್ತಾಳೆ ಅಂತಾರೆ ಅಸಿಸ್ಟೆಂಟ್. ತಾನು ತಪ್ಪಿಸ್ಕೊಂಡು ವಿಕ್ಕಿನ ಸಿಕ್ಕಾಕ್ಸೋಕೆ ಇಲ್ಲ, ಇದನ್ನೇ ನಿಜ ಅನ್ನೋಕ್ಕೆ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಹತ್ರ ಈಗ ಇರೋ ಸಾಕ್ಷಿ ಪ್ರಕಾರ ಈ ಸಾಧ್ಯತೆಯೇ ಜಾಸ್ತಿ ಇದೆ. ಇದರಲ್ಲಿ ಏನೋ ಮರ್ಮ ಇದೆ. ಇದನ್ನು ಜೋಪಾನವಾಗಿ ಇಟ್ಕೋ. ಸದ್ಯಕ್ಕೆ ನಮ್ಮ ಹತ್ರ ಇರೋ ಟ್ರಂಪ್ ಕಾರ್ಡ್ ಇದೆ ಅಂತ ಫೋನನ್ನು ಕೊಡ್ತಾರೆ JP. ಈಚೆ ಶಕುಂತಲಾ ಭಾರ್ಗವಿ ಹತ್ರ, ನೀನು ಹೇಳಿದ್ದನ್ನು ನಾನು ನಂಬ್ತೀನಿ ಭಾರ್ಗವಿ. ರಿತು ಗರ್ಭಿಣಿ ಅಲ್ಲ ಅನ್ನೋ ಅನುಮಾನ ನನಗೂ ಇತ್ತು. ಆದರೆ ಇವರಿಗೆಲ್ಲ ಇದನ್ನು ಅರ್ಥ ಮಾಡಿಸೋದು ಅಷ್ಟು ಸುಲಭವಲ್ಲ. ಅವತ್ತೇ ಹೇಳಿದ್ನಲ್ಲ, ಈ ಮನೇಲಿ ಏನೇ ಮಾತಾಡಿದರೂ ಮೊದಲು ಸಾಕ್ಷಿ ಕೇಳ್ತಾರೆ ಅಂತಾರೆ ಶಕುಂತಲಾ. ಅದೇ ಸಾಕ್ಷಿಗೋಸ್ಕರ ಕಾಯ್ತಾ ಸುಮ್ಮನೆ ಇದ್ದೀನಿ ಅಜ್ಜಿ. ಅವ್ರ ಬುದ್ಧಿನೇ ಇಷ್ಟು. ಅವ್ರು ನಾಟಕ ಮಾಡ್ತಾರೆ ಅಂತ ನಾನು ಸುಮ್ಮನೆ ಇದ್ದು ಬಿಡ್ತಿದ್ದೆ. ಆದರೆ ಎಲ್ಲರೂ ಸೇರಿಕೊಂಡು ನನ್ನ ಗಂಡನ ಯಾಮಾರಿಸ್ತಿದ್ದಾರಲ್ಲ, ಅದನ್ನು ನೋಡಿಕೊಂಡು ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗ್ತಿಲ್ಲ ಅಜ್ಜಿ. ಅರ್ಜುನ್ ಹೇಗಿದ್ರು ಅಂತ ನಿಮಗೆ ಗೊತ್ತಲ್ವಾ ಅಜ್ಜಿ. ಅವರನ್ನು ನೋಡ್ತಾ ಇದ್ರೆ ನನ್ನನ್ನೇ ನಾನು ನೋಡ್ಕೊತಾ ಇದೀನೋ ಏನೋ ಅನಿಸುತ್ತೆ. ಸಂಧ್ಯಾಗೋಸ್ಕರ ಸ್ವಂತ ಅಪ್ಪನೇ ಎದುರು ಹಾಕ್ಕೊಂಡು ನನಗೆ ಸಪೋರ್ಟ್ ಮಾಡಿದವರು ಅಂಥವರನ್ನು ನಂಬಿಸಿ ಯಾಮಾರಿಸಿ ಬಲಹೀನ ಮಾಡ್ತಿದ್ದಾರೆ ಅಂತಾಳೆ ಭಾರ್ಗವಿ. ನಮ್ಮ ರೀತುನೂ ಹೀಗಿರಲಿಲ್ಲ ಭಾರ್ಗವಿ. ಸಹವಾಸ ದೋಷದಿಂದ ಆ ವಿಕ್ಕಿನ ಪ್ರೀತಿಸಿ ಹೀಗಾಗಿದ್ದಾಳೆ ಅಷ್ಟೇ ಅಂತಾರೆ ಶಕುಂತಲಾ. ಚೇಚೆ, ನನಗೆ ರಿತು ಮೇಲೆ ಯಾವ ಕೋಪನೂ ಇಲ್ಲ ಅಜ್ಜಿ. ನಿಜ ಹೇಳಬೇಕು ಅಂದರೆ ನನಗೆ ಎಲ್ರಿಗಿಂತ ಜಾಸ್ತಿ ಅವಳ ಮೇಲೆ ಕಾಳಜಿ ಹೆಚ್ಚು. ಮನೇಲಿ ಎಲ್ಲರೂ ರಿತು ಮದುವೆಯಾಗಿ ಮನೇಲಿದ್ದಾಳೆ ಅಂತ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ. ವಿಕ್ಕಿಯಿಂದ ಈಗಾಗಲೇ ಸಂಧ್ಯಾಗೆ ಏನಾಗಿದೆ, ಅವನಿಂದ ಮತ್ತೆ ರಿತುಗೆ ಅಂಥ ಪರಿಸ್ಥಿತಿ ಬರಬಾರ್ದು ಅಲ್ವಾ ಅಜ್ಜಿ ಅಂತಾಳೆ ಭಾರ್ಗವಿ. ನಿಜ ಭಾರ್ಗವಿ, ನಿನ್ನ ಮಾತು ಈ ಮನೆಯವರಿಗೆ ಆದಷ್ಟು ಬೇಗ ಅರ್ಥ ಆಗಲಿ ಅಂತಾರೆ ಶಕುಂತಲಾ. ರಿತು ಜೀವನ ಹಾಳು ಮಾಡೋ ಉದ್ದೇಶ ನನಗಿಲ್ಲ. ಹಾಗೆ ತಪ್ಪು ಮಾಡಿರೋ ಆ ವಿಕ್ಕಿನ ಬಿಡೋಕ್ಕೂ ಆಗಲ್ಲ ಅಜ್ಜಿ. ನಿಮಗೆ ನನ್ನ ಮೇಲೆ ಖಂಡಿತ ಯಾವುದೇ ರೀತಿ ಬೇಜಾರಿಲ್ಲ ಅಲ್ವಾ ಅಂತಾಳೆ ಭಾರ್ಗವಿ. ಖಂಡಿತ ಇಲ್ಲ ಭಾರ್ಗವಿ. ನೀನು ಈ ಮನೆಗೆ ತರ್ತಾ ಇರೋ ಬದಲಾವಣೆನ ನೋಡಿ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ ಭಾರ್ಗವಿ. ನಿನ್ನ ನೋಡ್ತಾ ಇದ್ದರೆ ನಿನ್ನಲ್ಲಿ ನನ್ನನ್ನು ನಾನೇ ನೋಡ್ತಿದ್ದೀನಿ ಅನ್ನಿಸ್ತಿದೆ. ಲಾಯರ್ ಆಗಿ ನಾನು ಹೇಗಿರಬೇಕು ಅಂದ್ಕೊಂಡಿದ್ನೋ ಹಾಗೆ ನೀನು ಜೀವಿಸ್ತಿದ್ಯಾ. ನೀನು ಕೋರ್ಟಿಗೆ ಹೋಗ್ತಾ ಇರೋದು ದುಷ್ಟ ಸಂಹಾರಕ್ಕೆ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೇ ಹೋಗ್ತಾ ಇದ್ದೀನೋ ಅನ್ನಿಸ್ತಿದೆ. ಅದಕ್ಕೆ ನಿನಗೋಸ್ಕರ ಅಂತ ಕೋಟ್ ತಂದಿದ್ದೀನಿ, ತಗೋ ಅಂತ ಅಜ್ಜಿ ಕೊಟ್ಟು. ಇದು ನನ್ನ ಲಾಯರ್ ಕೋಟು. ಇದನ್ನು ನೀನು ಹಾಕ್ಕೊಂಡ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತಾರೆ. ಅದನ್ನು ತೆಗೆದು ಭಾರ್ಗವಿ ನೋಡ್ತಾ, ಅಪ್ಪ ತನಗೆ ಕೋಟ್ ಹಾಕಿದ್ದನ್ನು ನೆನಪು ಮಾಡಿಕೊಂಡು, ಅಪ್ಪನೂ ಹೀಗೆ ಅವ್ರ ಕೋಟನ್ನು ನನಗೆ ಕೊಟ್ಟಿದ್ರು ಅಜ್ಜಿ. ಪ್ರತಿ ಸಲ ನಾನು ಕೋರ್ಟಿಗೆ ಹೋಗುವಾಗಲೂ ಅವ್ರು ನನಗೆ ಕೋಟ್ ಹಾಕಿ ಕಳಿಸ್ತಿದ್ರು. ಅವರದೇ ನೆನಪಲ್ಲಿದ್ದ ನನಗೆ ಅವ್ರ ಕೊರತೆನ ನೀವು ನೀಗಿಸಿಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಕೋಟನ್ನು ತಬ್ಕೋತಾಳೆ ಭಾರ್ಗವಿ. ಈ ಕೇಸಿಗೋಸ್ಕರ ಆ ಮನೆಯವರೆಲ್ಲ ಬಿಟ್ಟು ಈ ಮನೆಯವರನ್ನೆಲ್ಲ ಎದುರು ಹಾಕ್ಕೊಂಡು ಹೋರಾಡ್ತಿದ್ಯಾ. ನಿನಗೋಸ್ಕರ ಎಷ್ಟು ಮಾಡಿದರೂ ಕಮ್ಮಿನೇ ಭಾರ್ಗವಿ. ಆದರೆ ಇದರಿಂದ ಮನೆಯವರೆಲ್ಲ ನಿನ್ನ ವಿರುದ್ಧ ನಿಂತಿರೋದನ್ನು ನೋಡಿದರೆ ನನಗೆ ತುಂಬ ಭಯ ಆಗ್ತಿದೆ ಭಾರ್ಗವಿ. ಇದರಿಂದ ನಿನ್ನ ಅರ್ಜುನ್ ಸಂಬಂಧ ಹಾಳಾಗದೇ ಇದ್ದರೆ ಸಾಕು ಅಂತಾರೆ ಶಕುಂತಲಾ. ನನ್ನ ಮತ್ತು ನನ್ನ ಪಾರ್ಥನ ಪ್ರೀತಿ ತುಂಬ ಗಟ್ಟಿಯಾಗಿದೆ ಅಜ್ಜಿ. ಮಳೆ ಬಿದ್ದು ಭೂಮಿ ತಂಪಾಗೋ ಮುಂಚೆ ಮೋಡ ಇರಲ್ವಾ, ಹಾಗೆ ಇದನ್ನು. ಇಂತಹ ಬೇಜಾರು ಮುನಿಸು ಬರೋದು ಸಹಜ. ಮುಂದೆ ಒಂದಿನ ನಾನು ತಪ್ಪು ಮಾಡಿಲ್ಲ ಅಂತ ಅರ್ಜುನ್ಗೆ ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತಾಳೆ ಭಾರ್ಗವಿ. ಈಗೇನು ಮಾಡ್ತೀಯಾ ಅಂತಾರೆ ಶಕುಂತಲಾ. ಮೊದಲಿಗೆ ತಪ್ಪು ಮಾಡಿರೋ ವಿಕ್ಕಿಗೆ ಶಿಕ್ಷೆ ಕೊಡಿಸ್ತೀನಿ, ಇನ್ನೂ ಮಿಕ್ಕಿದ್ದೆಲ್ಲ ಆಮೇಲೆ ಅಂತಾಳೆ ಭಾರ್ಗವಿ. ಆಗ ಅರ್ಜುನ ಒಂದನ ಜೊತೆ ಬಂದು ಮಾಡದೇ ಇರೋ ತಪ್ಪನ್ನು ವಿಕ್ಕಿ ಮೇಲೆ ಕಟ್ಟಬೇಡಿ ಭಾರ್ಗವಿ ಅಂತಾನೆ. ನಾನು ಯಾರನ್ನು ಬ್ಲೇಮ್ ಮಾಡ್ತಿಲ್ಲ. ವಿಕ್ಕಿನೇ ಕೊಲೆ ಮಾಡಿದ್ದೇನೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದ್ದಾವೆ ಅಂತಾಳೆ ಭಾರ್ಗವಿ. ನೀವು ಮತ್ತೆ ಇನ್ಯಾರೋ ಸೇರಿಕೊಂಡು ವಿಕ್ಕಿನ ಜೈಲಿಗೆ ಕಳಿಸ್ಬೇಕು ಅಂತ ಗುರಿ ಇಟ್ಕೊಂಡಿದ್ದೀರಲ್ಲ, ಅವನ ಮೇಲೆ ಕೊಲೆ ಆರೋಪ ಮಾಡ್ತಿದ್ದೀರಾ ಅನ್ನೋದಕ್ಕೆ ನನಗೆ ಸಾಕ್ಷಿ ಸಿಕ್ಕಿದೆ ಅಂತ ಅವಳ ರೂಮಲ್ಲಿ ಸಿಕ್ಕಿರೋ ಚೀಟಿನ ತೋರಿಸ್ತಾನೆ ಅರ್ಜುನ್. ನಾನು ಯಾವ ಆಪಾದನೆಯೂ ಮಾಡ್ತಿಲ್ಲ. ವಿಕ್ಕಿ ಮಾಡ್ತಿರೋ ತಪ್ಪು ಸಾಬೀತಾಗುತ್ತೆ. ಆಗ ಸಂಧ್ಯಾ ಹಾಗೆ ಮೋಸ ಆಗಿರೋ ಅದೆಷ್ಟೋ ಜನಕ್ಕೆ ಸತ್ಯ ಹೇಳೋಕ್ಕೆ ಧೈರ್ಯ ಬರುತ್ತೆ ಅಂತಾಳೆ ಭಾರ್ಗವಿ. ಏಯ್, ಏನು ಹೇಳ್ತಿದ್ಯಾ? ನನ್ನ ತಮ್ಮಂಗೆ ಹುಡುಗಿರನ್ನು ಚುಡಾಯಿಸೋದು ಒಂದೇ ಕೆಲಸ ಅಂದ್ಕೊಂಡಿದ್ಯಾ ಅಂತಾಳೆ ವಂದನಾ. ಇಡೀ ಊರಿಗೆ ಗೊತ್ತಿರೋ ವಿಷಯನ ನಾನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಅದೆಷ್ಟು ಹುಡುಗಿರ ಜೀವನ ಹಾಳು ಮಾಡಿದನೋ ಏನು, ಅದೆಲ್ಲ ಹೊರಗೆ ಬರುತ್ತೆ ಅಂತಾಳೆ ಭಾರ್ಗವಿ. ಸ್ಟಾಪ್ ಇಟ್ ಭಾರ್ಗವಿ. ಅವ್ರು ನನ್ನ ತಂಗಿ ಗಂಡ. ನಿಮ್ಮ ಹತ್ರ ಅದೇನು ಸಾಕ್ಷಿ ಇದೆಯೋ ತೋರಿಸಿ. ನೀವು ಹೇಳ್ತಿರೋದು ನಿಜನ ಸುಳ್ಳ ಅಂತ
ನಾನು ಚೆಕ್ ಮಾಡಬೇಕು, ಸಾಕ್ಷಿನ ತೋರಿಸಿ ಅಂತಾನೆ ಅರ್ಜುನ್. ಸಾರಿ ಅರ್ಜುನ್, ಒಬ್ಬ ಲಾಯರ್ ಆಗಿ ಸಾಕ್ಷಿಗಳನ್ನು ಮೊದಲೇ ತೋರಿಸೋಕ್ಕಾಗಲ್ಲ, ನಾನು ನೇರವಾಗಿ ಕೋರ್ಟಲ್ಲಿ ತೋರಿಸ್ತೀನಿ ಅಂತಾಳೆ ಭಾರ್ಗವಿ. ಅರ್ಜುನ್, ನಾನು ಹೇಳಲಿಲ್ವಾ ಅವಳ ಹತ್ರ ಇರೋದೆಲ್ಲ ಸುಳ್ಳು ಸಾಕ್ಷಿ ಅಂತ? ಈಗಲೇ ಹೇಳಿಬಿಟ್ರೆ ಎಲ್ಲಿ ನೀನು ಕಂಡು ಹಿಡಿತೀಯೋ ಅನ್ನೋ ಭಯಕ್ಕೆ ತೋರಿಸ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ವಿಕ್ಕಿ ಆಚೆ ಬರಬಾರ್ದು, ರಿತು ಚೆನ್ನಾಗಿರಬಾರ್ದು, ಅದಷ್ಟೇ ಇವಳು ಉದ್ದೇಶ ಅಂತಾಳೆ ವಂದನಾ. ಏಯ್, ಗಂಡ ಹೆಂಡತಿ ಮಾತಾಡ್ತಿದ್ದೀವಿ, ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ಬರಬೇಡ ವಂದನಾ ಅಂತಾಳೆ ಭಾರ್ಗವಿ. ಅಲ್ಲ, ಇಷ್ಟಕ್ಕೂ ಅವಳು ಕೇಳಿದ್ರಲ್ಲಿ ಏನು ತಪ್ಪಿದೆ ಅಂತಾನೆ ಅರ್ಜುನ್, ವಿಕ್ಕಿ ನನ್ನ ತಮ್ಮ, ರಿತು ನಿನ್ನ ತಂಗಿ, ಆದರೆ ಇವಳಿಗೂ ಅವರಿಗೂ ಯಾವುದೇ ಸಂಬಂಧ ಇಲ್ವಲ್ಲ, ಅದಕ್ಕೆ ಹೀಗೆ ಕರುಣೆ ಇಲ್ಲದೆ ಮಾತಾಡ್ತಿದ್ದಾಳೆ ಅಂತಾಳೆ ವಂದನಾ. ಏಯ್, ಸಾಕು ನಿಲ್ಸೆ, ನಾನು ಒಬ್ಬ ಲಾಯರ್ ಆಗಿ ಮಾತಾಡ್ತಿದ್ದೀನಿ ಅಂತಾಳೆ ಭಾರ್ಗವಿ. ವಿಕ್ಕಿ ಅವತ್ತು ಫಾರ್ಮ್ ಹೌಸಲ್ಲಿ ಇದ್ದಾನೆ ಅನ್ನೋದಕ್ಕೆ ಪ್ರೂಫ್ ಇದೆಯಲ್ಲ, ಇನ್ನೇನ್ರಿ ಬೇಕು? ಯಾರೋ ಕೊಲೆ ಮಾಡಿ ವಿಕ್ಕಿ ಮೇಲೆ ಅಪವಾದ ಬರೋ ಹಾಗೆ ಮಾಡಿರ್ಬೋದಲ್ವಾ? ನೀವು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಡಿ ಅಂತ ನಾನು ಹೇಳ್ತಿಲ್ಲ, ನಿಜವಾಗ್ಲೂ ತಪ್ಪು ಮಾಡಿ ಕೊಲೆ ಮಾಡಿರೋರಿಗೆ ಶಿಕ್ಷೆ ಕೊಡಿಸಿ, ನಿರಪರಾಧಿ ವಿಕ್ಕಿಗಲ್ಲ ಅಂತ ಇದ್ದೀನಿ ಅಂತಾನೆ ಅರ್ಜುನ್. ವಿಕ್ಕಿ ನಿರಪರಾಧಿ ಅಂತ ಇನ್ನೂ ಸಾಬೀತಾಗಿಲ್ವಲ್ಲ ಅರ್ಜುನ್, ಇಬ್ಬರು ಕಾದು ನೋಡೋಣ, ಆವಾಗ ಇಬ್ಬರಿಗೂ ಅರ್ಥ ಆಗುತ್ತೆ ಅಂತಾಳೆ ಭಾರ್ಗವಿ. ನೋಡಿದ್ದೆ ಅರ್ಜುನ್, ಒಟ್ಟಿನಲ್ಲಿ ಇವಳಿಗೆ ವಿಕ್ಕಿ ಮೇಲಿರೋ ದ್ವೇಷ ಮಾತ್ರ ಕಡಿಮೆ ಆಗಲ್ಲ ಅಲ್ವಾ? ವಿಕ್ಕಿ ಇವಳಪ್ಪಂಗೆ ಹೊಡೆದಿರೋದು, ಅವಮಾನ ಮಾಡಿರೋದನ್ನು ನೆನ್ಪು ಮಾಡಿಕೊಂಡು ಈ ಥರ ಮಾಡ್ತಿದ್ದಾಳೆ ಅನಿಸುತ್ತೆ. ಅದೇ ಸಿಟ್ಟಿಗೆ ನಮ್ಮ ರಿತು ಹೊಟ್ಟೆನಲ್ಲಿರೋ ಮಗುನ ಕೊಂದಿದ್ದಾಳೆ ಇವಳು. ನಿಜವಾಗ್ಲೂ ಕೊಲೆಗಾರ್ತಿ ಅರ್ಜುನ್, ನನ್ನ ಬಿಟ್ಟು ಇಂಥ ಕೊಲೆಗಾರ್ತಿನ ಮದುವೆ ಆಗಿದೆಯಲ್ಲ ಅರ್ಜುನ್ ಅಂತಾಳೆ ವಂದನಾ. ಆಗ ಭಾರ್ಗವಿ ಬಂದು ವಂದನಾ ಕೆನ್ನೆಗೆ ಬಾರಿಸ್ತಾಳೆ. ಏಯ್ ಅಂತಾಳೆ ವಂದನಾ. ಆಗ ಮತ್ತೆ ಇನ್ನೊಂದು ಕೆನ್ನೆಗೆ ಬಾರಿಸ್ತಾಳೆ ಭಾರ್ಗವಿ. ಏನು ಮಾಡ್ತಿದ್ದೀರಾ? ಒಬ್ಬಳು ಲಾಯರ್ ಆಗಿ ಹೀಗೆ ನಡ್ಕೊಳ್ಳೋದಾ ಅಂತಾನೆ ಅರ್ಜುನ್. ನಾನು ಒಬ್ಬ ಲಾಯರ್ ಆಗಿ ಹೇಳ್ತಿಲ್ಲ, ನಿಮ್ಮ ಹೆಂಡತಿಯಾಗಿ ಹೊಡೆದಿದ್ದು. ಏಯ್, ನಿನಗೆ ಅವತ್ತೇ ಹೇಳಿದೆ ತಾನೇ ನನ್ನ ಗಂಡನ ಸುದ್ದಿಗೆ ಬರಬೇಡ ಅಂತ, ಅಷ್ಟಾದರೂ ಪದೇ ಪದೇ ನನ್ನ ಗಂಡಂಗೆ ಹತ್ರ ಆಗೋಕ್ಕೆ ಪ್ರಯತ್ನ ಪಡ್ತಿದ್ಯಲ್ಲ. ಒಂದಂತೂ ನೆನ್ಪಿಟ್ಕೊ, ಅವರು ನನ್ನ ಗಂಡ, ನಮ್ಮ ಮಧ್ಯೆ 1000 ಬರ್ಬೋದು, ಅದನ್ನು ನಾವೇ ಸರಿ ಮಾಡ್ಕೋತೀವಿ, ನಿನ್ನಂಥ ಮೂರನೇವಳ ಸಹಾಯ ಸಲಹೆ ನಮಗೆ ಬೇಕಾಗಿಲ್ಲ ಅಂತಾಳೆ ಭಾರ್ಗವಿ. ಇದೇ ರೀತಿ ರಿತು ಅವಳ ಗಂಡನ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ಅವಳ ಮನಸ್ಸು ನಿಮ್ಗ್ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅರ್ಜುನ್ ಅಲ್ಲಿಂದ ಹೋಗ್ತಾನೆ. ದಂಡಂ ದಶಗುಣಂ ಭವತು ಅನ್ನೋ ಮಾತು ಸರಿಯಾಗೇ ಇದೆ, ಇನ್ನೂ 2 ಕೊಟ್ಟರು ತಪ್ಪಿಲ್ಲ ಭಾರ್ಗವಿ ಅಂತಾರೆ ಶಕುಂತಲ. ಆಗ ವಂದನಾ ಜೋರಾಗಿ ನಗ್ತಾ, ಆಡ್ಕೊಳ್ಳಿ, ಕೇಸ್ ಮುಗಿಯೋಷ್ಟರಲ್ಲಿ ಇವಳನ್ನು ಬಿಟ್ಟು ಅರ್ಜುನ್ ನನ್ನ ಹತ್ರ ವಾಪಸ್ ಬಂದೇ ಬರ್ತಾನೆ, ನೋಡ್ತಾ ಇರಿ ಅಂತ ವಂದನಾ ಹೋಗ್ತಾಳೆ. ಅವಳ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಹಾಗೆ ನಿನ್ನ ಗಂಡ ಹೇಳಿದ ಮಾತಿಗೂ ತಲೆ ಕೆಡಿಸ್ಕೋಬೇಡ, ನಾಳೆ ಕೋರ್ಟಲ್ಲಿ ನಿಜಾಂಶ ಹೊರಗೆ ಬರುತ್ತಲ್ಲ, ಆಗ ಅವರಿಗೆಲ್ಲ ಅರ್ಥ ಆಗುತ್ತೆ ಅಂತಾರೆ ಶಕುಂತಲ. ಈಚೆ ರವಿಯವರು ಕೋರ್ಟ್ ಹತ್ರ ಇರೋ ಟೀ ಅಂಗಡಿಗೆ ಬಂದು ಅಣ್ಣವನ್ನು ಟೀ ಕೊಡಿ ಅಂತ ಕೂತ್ಕೋತಾರೆ. ಆಗ ಅಲ್ಲಿ ಒಬ್ಬರು JP ಸರ್ ಕೋರ್ಟ್ಗೆ ಬರೋದೇ ದೊಡ್ಡ ವಿಚಾರ ಆಗಿದ್ರು, ಆದರೆ ಭಾರ್ಗವಿ ಕೋರ್ಟ್ ಮೆಟ್ಟಿಲು ಹತ್ತೋ ಹಾಗೆ ಮಾಡಿದ್ರಲ್ಲ, ಈಗ ತಾನೇ ಪ್ರಾಕ್ಟೀಸ್ ಮಾಡಿರೋ ಹುಡುಗಿ, ಸೀನಿಯರ್ ಲಾಯರ್ ಹೆಂಗೆ ಚಳಿ ಬಿಡಿಸ್ತಾಳೆ ನೋಡಿ ಅಂತಾರೆ. ಅದನ್ನು ರವಿ ಕೇಳಿಸ್ಕೋತಾರೆ. ಟೀ ಅಂಗಡಿಯವ ರವಿಗೆ ಟೀ ಕೊಟ್ಟು, ಅಣ್ಣ ನೀವು ನಮ್ಮ ಭಾರ್ಗವಿಯವ್ರ ತಂದೆ ಅಲ್ವಾ ಅಂತಾರೆ. ಗುರ್ತ ಹಿಡಿದ್ಬಿಟ್ರಲ್ಲ ಅಂತಾರೆ ರವಿ. ಅದು ಹೇಗಮ್ಮ ಮರೆಯೋಕ್ಕಾಗುತ್ತೆ, ನೀವು ಕೋರ್ಟ್ಗೆ ಬಂದು ಅದೆಷ್ಟು ವರ್ಷ ಆಯ್ತಣ್ಣ ಅಂತಾನೆ. ಈಚೆ ಇನ್ನೊಬ್ಬರು ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಮಾತಾಡ್ತಾರೆ. JP ಸರ್ ಅವಳನ್ನು ಕೋರ್ಟಿಂದ ಓಡಿಸಿರ್ಲಿಲ್ವಾ ಆಚೆ ಅಂತಾರೆ. ಆಗ ಟೀ ಅಂಗಡಿಯವನು, ಇಲ್ಲಿ ಯಾವಾಗಲೂ ಹೀಗೆ ಅಣ್ಣ, ಅದೆಷ್ಟೋ ವರ್ಷದಿಂದ JP ಸರ್ ಎದುರುಗಡೆ ನಿಂತು ಗೆದ್ದವರೇ ಇರಲಿಲ್ಲ, ಹಾಗಾಗಿ ಅವ್ರ ಕೇಸ್ ಬಂದಾಗ ಮಾತಾಡ್ತಾರೆ. ಇಷ್ಟು ದಿನ JP ಸರ್ ಎದುರುಗಡೆ ಮಾತಾಡದೇ ಇದ್ದರು, ಅವ್ರ ಎದುರುಗಡೆ ನಿಲ್ಲೋಕ್ಕೆ ಧೈರ್ಯ ಇರ್ತಿರ್ಲಿಲ್ಲ. ಈಗ ನೋಡಿ ಎಲ್ಲ ಉಲ್ಟಾ, ರಿವರ್ಸ್, ನಿಧಾನವಾಗಿ ನಮ್ಮ ಭಾರ್ಗವಿ ಕಡೆನೂ ಜನ ಬರ್ತಾ ಇರ್ತಾರೆ. ಸರ್, ಒಂದರ್ಥದಲ್ಲಿ ಭಾರ್ಗವಿ ಇಷ್ಟೊಂದು ಧೈರ್ಯ ತೊಗೊಂಡು ಹೋರಾಡೋಕ್ಕೆ ನೀವೇ ಕಾರಣ ಕಣಣ. ನೋಡ್ತಾ ಇರಿ, ಇವತ್ತು ಭಾರ್ಗವಿ ಕೇಸನ್ನು ಗೆಲ್ತಾಳೆ. ಅವಳು ಯಾರು ಹೇಳಿ? ರವೀಂದ್ರ ಭಟ್ಕಳ ಮಗಳು ಅಂತಾನೆ. ಈಚೆ ಶಕುಂತಲ ದೇವರಿಗೆ ಕೈ ಮುಗಿತಾ ಇರ್ತಾರೆ. ಅಲ್ಲೇ ಸೋಫಾದಲ್ಲಿ ಕೂತಿರೋ ರಿತು, ನನ್ನ ಗಂಡ ಜೈಲಿನಲ್ಲಿದ್ದಾರೆ, ಇಷ್ಟಾದರೂ ಈ ಅಜ್ಜಿಗೆ ಭಾರ್ಗವಿ ಮೇಲೆ ಒಂಚೂರು ಪ್ರೀತಿ ಕಮ್ಮಿ ಆಗಿಲ್ಲ ಅಂತಾಳೆ. ಯೋಚನೆ ಮಾಡಬೇಡ ರಿತು, ಭಾರ್ಗವಿ ಇವತ್ತು ಕೇಸ್ ಸೋತ ಮೇಲೆ ಅವರಿಗೆಲ್ಲ ಅರ್ಥ ಆಗುತ್ತೆ ಅಂತಾಳೆ ಸಾಕ್ಷಿ. ಆಗ ರುದ್ರ ಬಂದು, ಅತ್ತೆ, ನಿಮ್ಮ ಮೊಮ್ಮಗಳ ಭವಿಷ್ಯದ ಬಗ್ಗೆ ನಿಮಗೆ ಕಿಂಚಿತ್ತೂ ಕಾಳಜಿ ಇಲ್ವಾ? ಇನ್ನೂ ಆ ಭಾರ್ಗವಿ ಹೇಳೋದನ್ನೆಲ್ಲ ಸತ್ಯ ಅಂತ ನಂಬ್ತೀರಾ ಅಂತಾರೆ. ಅವರವ್ರ ಅನುಭವಕ್ಕೆ ಬಂದಾಗಲೇ ಸತ್ಯದರ್ಶನ ಆಗೋದು. ಬೆಟ್ಟದ ಮೇಲೆ ನಿಂತಿರೋ ಭಾರ್ಗವಿಗೆ ಸುತ್ತಲೂ ಕಾಣ್ತಾ ಇರೋ ತಪ್ಪು ಒಪ್ಪು ಎಲ್ಲ ಕಾಣ್ತಿದೆ. ನೀವು ಬೆಟ್ಟದ ಕೆಳಗಡೆ ನಿಂತ್ಕೊಂಡು ನಿಜಾಂಶ ತಿಳ್ಕೊಳ್ದೆ ನೀವು ಹೇಳೋದೇ ಸುಳ್ಳು ಅಂತ ಭಾರ್ಗವಿಗೆ ಹೇಳ್ತಿದ್ದೀರಾ ಅಂತ ಶಕುಂತಲ ಹೇಳುವಾಗ JP ಕೋರ್ಟ್ಗೆ ಹೋಗೋಕ್ಕೆ ಕೋಟ್ ಹಾಕ್ಕೊಂಡು ರೆಡಿಯಾಗಿ ಬರ್ತಾರೆ. ಆಗ ಸಾಕ್ಷಿ ರಿತು ನಿಂತ್ಕೋತಾರೆ. ಬೃಂದ ಬಂದು, ಆಲ್ ದಿ ಬೆಸ್ಟ್ ಮಾವ, ಇವತ್ತು ನೀವೇ ಗೆಲ್ತೀರಾ ಅಂತಾಳೆ. ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ಅಂತ ಹೇಳಿದೆ ತಾನೇ ನಿನಗೆ,
ಅನಿಷ್ಟ ಥರ ನನ್ನ ಮುಂದೆ ಬಂದು ನನ್ನ ಇರಿಟೇಟ್ ಮಾಡಬೇಡ ಅಂತಾರೆ JP. ಆಗ ಭಾರ್ಗವಿ ಕರಿಕೋಟನ ಹಾಕ್ಕೊಂಡು ರೆಡಿಯಾಗಿ ಬರ್ತಾಳೆ. ಎಲ್ಲರೂ ಭಾರ್ಗವಿನ ನೋಡ್ತಾರೆ. ಶಕುಂತಲ ಭಾರ್ಗವಿ ಹತ್ರ ಬಂದು ಕೆನ್ನೆ ಹಿಡ್ಕೊಂಡು ತಲೆ ನೇವರಿಸಿ ಆಶೀರ್ವಾದನ ಮಾಡ್ತಾರೆ. ಎಲ್ಲರೂ ಅದನ್ನೇ ನೋಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.